ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಒಂದು ಬಹು ನಿರೀಕ್ಷಿತ ಸಿನಿಮಾ. ಸೊ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19 ಯುಗಾದಿ ಹಬ್ಬದ ದಿವಸವೇ ಒಂದು ಥಿಯೇಟರ್ಗೆ ಬರಬೇಕಾಗಿತ್ತು. ಆದರೆ ಅಂದುಕೊಂಡಂತೆ ಆ ಒಂದು ಸಿನಿಮಾ ಮಾರ್ಚ್ 19ಕ್ಕೆ ಬರಲಿಲ್ಲ. ಒಂದು ಚಿತ್ರತಂಡ ಯುದ್ಧದ ನೆಪವನ್ನ ಒಟ್ಟಿದ್ರು ಕೂಡ ಅಸಲಿಗೆ ಆ ಒಂದು ಸಿನಿಮಾದ ಒಂದು ಗ್ರಾಫಿಕ್ಸ್ ಕೆಲಸಗಳಿರ್ಬೋದು ಅಥವಾ DI ಕೆಲಸಗಳಿರ್ಬೋದು, ರೀರೆಕಾರ್ಡಿಂಗ್, ಇದ್ಯಾವುದೂ ಕೂಡ ಯಶ್ ಅವ್ರಿಗೆ ತೃಪ್ತಿ ಕೊಡದ ಕಾರಣ, ಕಂಪ್ಲೀಟ್ ಆಗದ ಕಾರಣ ಒಂದು ಟಾಕ್ಸಿಕ್ ಸಿನಿಮಾವನ್ನು ಮಾರ್ಚ್ 19ಕ್ಕೆ ರಿಲೀಸ್ ಮಾಡುವುದು ಬೇಡ. ಒಂದು ಪ್ಯಾನ್ ವರ್ಲ್ಡ್ ಸಿನಿಮಾ ಆದ್ರಿಂದ ಅದಕ್ಕೆ ಆದಂತ ಒಂದು ಕ್ವಾಲಿಟಿ ಅನ್ನೋದು ಬೇಕು. ಆ ಕ್ವಾಲಿಟಿಗೆ ತಕ್ಕನಾಗಿ ಒಂದಷ್ಟು ಕೆಲಸಗಳನ್ನ ಮಾಡಿ ಆ ಒಂದು ಸಿನಿಮಾವನ್ನ ರಿಲೀಸ್ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ KV ಪ್ರೊಡಕ್ಷನ್ಸ್ ಜೊತೆ ಇರ್ಬೋದು ಅಥವಾ ಚಿತ್ರದ ನಿರ್ದೇಶಕಿಯಾದಂತ ಗೀತು ಮೋಹನ್ ದಾಸ್ ಅವರ ಜೊತೆ ಕೂತು ಮಾತನಾಡಿ ಈ ಒಂದು ಸಿನಿಮಾದ ರಿಲೀಸ್ ಡೇಟ್ ನ ಜೂನ್ 4ಕ್ಕೆ ಪೋಸ್ಟ್ಪೋನ್ ಮಾಡುವ ಮುಖಾಂತರ ಆ ಒಂದು ಸಿನಿಮಾಗಾಗಿ ಕಾಯ್ತಿದ್ದಂತಹ, ಯಾಕಂದ್ರೆ KGF 2 ನಂತರ ಯಶ್ ಅವರು ಸಿನಿಮಾ ಅನೌನ್ಸ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಒಂದು 2 ವರ್ಷ ತಗೊಂಡಿದ್ರು. ಅದಾದ ನಂತರ ಈ ಒಂದು ಸಿನಿಮಾ ಬರ್ತಾ ಇರೋದ್ರಿಂದ ಸಾಕಷ್ಟು ನಿರೀಕ್ಷೆ ಇತ್ತು, ಯಾವಾಗ ಈ ಒಂದು ಸಿನಿಮಾ ನೋಡ್ತೀವಿ. ಅದರಲ್ಲೂ ಆ ಒಂದು ಟೀಸರ್ ಏನಿದೆ, ಜನವರಿ ಯಶ್ ಅವರ ಹುಟ್ಟುಹಬ್ಬಕ್ಕೆ ಬಂದಂತ ಒಂದು ಟೀಸರ್ ಏನಿದೆ, ಆ ಒಂದು ಟೀಸರ್ ಒಂದು ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು ಅಂತ ಅಂದ್ರೂ ಕೂಡ ತಪ್ಪಲ್ಲ. ಆ ರೀತಿಯಾದಂತಹ ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿದಂತ ಒಂದು ಸಿನಿಮಾ ಏಕಾಏಕಿ ರಿಲೀಸ್ ಡೇಟ್ ಮುಂದೆ ಹೋದಾಗ ಯಾರಿಗೆ ತಾನೇ ಬೇಜಾರಾಗಲ್ಲ. ಅದೇ ರೀತಿ ಅವರ ಅಭಿಮಾನಿಗಳಿಗೆ, ಯಶ್ ಅವರ ಪ್ಯಾನ್ ಇಂಡಿಯಾ ಪ್ರೇಕ್ಷಕರಿಗೆ ಒಂದು ನಿರಾಸೆ ಆಗಿತ್ತು. ಸೊ ಸಿನಿಮಾ ಮುಂದಕ್ಕೆ ಹೋಗಿದೆ, ಜೂನ್ ತನಕ ನಾವು ಕಾಯಲೇಬೇಕಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಬೇಸರದಲ್ಲಿದ್ರು. ಈಗ ಈ ಎಲ್ಲಾ ಬೇಸರದ ನಡುವೆ ಯಶ್ ಏನ್ ಮಾಡ್ತಿದ್ದಾರೆ, ಎಲ್ಲಿಗೆ ಬಂತು ಟಾಕ್ಸಿಕ್ ಕೆಲಸ, ಟಾಕ್ಸಿಕ್ ನ ಅಪ್ಡೇಟ್ ಕೊಡೋದು ಯಾವಾಗ, ರಿಲೀಸ್ ಡೇಟ್ ಏನೋ ಅನೌನ್ಸ್ ಮಾಡಿದ್ದಾರೆ, ಒಂದು ಸಿನಿಮಾದ ಹಾಡುಗಳಿರ್ಲಿ, ಸಿನಿಮಾದ ಟ್ರೈಲರ್ ಇರ್ಲಿ ಅಥವಾ ಸಿನಿಮಾದ ಈವೆಂಟ್ಗಳು ಯಾವಾಗ, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿತ್ತು. ಈಗ ಅವರ ಅಭಿಮಾನಿಗಳಿಗೆ ಟಾಕ್ಸಿಕ್ ರಾಕ್ ಅಂದ್ರೆ ರಾಕಿ ಬಾಯ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಆ ಒಂದು ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಈಗ ಹೆಚ್ಚು ಕಡಿಮೆ ಒಂದು 3-4 ತಿಂಗಳಿಂದನೂ ಕೂಡ ಮುಂಬೈನಲ್ಲೇ ಇರುವಂತ ಯಶ್ ಅವರು ಆ ಒಂದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಒಂದು ಕ್ವಾಲಿಟಿ, ಯಾವುದೇ ಕಾರಣಕ್ಕೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದ ರೀತಿಯಲ್ಲಿ ಆ ಒಂದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಇದರ ನಡುವೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಅಂಗಳದಿಂದ ನಮ್ಮ ನ್ಯೂಸ್ 18 ಕನ್ನಡಕ್ಕೆ ಒಂದು ವಿಶೇಷವಾದಂತಹ ಸರ್ಪ್ರೈಸ್ ಆದಂತಹ ಎಕ್ಸ್ಕ್ಲೂಸಿವ್ ಸಮಾಚಾರ ಒಂದು ಸಿಕ್ಕಿದೆ. ಆ ಸಮಾಚಾರ ಏನಪ್ಪಾ ಅಂದ್ರೆ, ಏಪ್ರಿಲ್ ತಿಂಗಳು ಅಂದ್ರೆ ಮುಂದಿನ ತಿಂಗಳಿನಿಂದಲೇ ಟಾಕ್ಸಿಕ್ ಬಳಗ ಒಂದೊಂದೇ ಅಪ್ಡೇಟ್ ಅನ್ನ ಕೊಡುವ ಮುಖಾಂತರ ಅಧಿಕೃತವಾಗಿ ಒಂದು ಟಾಕ್ಸಿಕ್ ಚಿತ್ರದ ಪ್ರಚಾರದ ಕಾರ್ಯಕ್ಕೆ ಇಳಿಯೋದಕ್ಕೆ ಒಂದು ತೆರೆ ಮರೆಯಲ್ಲೇ ಸಿದ್ಧತೆ ಮಾಡಿದ್ದಾರೆ. ಒಂದು ಕಡೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದ್ರೆ, ಮತ್ತೊಂದು ಕಡೆ ಆ ಸಿನಿಮಾದಿಂದ ಒಂದಷ್ಟು ಸರ್ಪ್ರೈಸ್ ಎಲಿಮೆಂಟ್ಸ್ ಗಳನ್ನು ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಒಂದು ಟಾಕ್ಸಿಕ್ ಸಿನಿಮಾದ ಒಂದು ಹಾಡು ಕೂಡ ರಿಲೀಸ್ ಆಗಿದೆ, ತಬಾಹಿ ಎನ್ನುವಂತ ಒಂದು ಹಾಡು ಬಂದಿದೆ. ನಮ್ಮ ಯೋಗರಾಜ್ ಭಟ್ರವರ ಈ ಒಂದು ಸಾಹಿತ್ಯ ಯಶ್ ಅವರ ಅಭಿಮಾನಿಗಳಲ್ಲಿ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡಿತ್ತು. ಯಾಕಂದ್ರೆ ಅಷ್ಟು ರೊಮ್ಯಾಂಟಿಕ್ ಆಗಿ ಯಶ್ ಅವರು ಬಾಲಿವುಡ್ ನಟಿ ಕಿಯಾರಾ ಅಡ್ವಾಣಿ ಅವರ ಜೊತೆ ಕಾಣಿಸ್ಕೊಂಡಿದ್ರು. ಈ ಒಂದು ಲಿರಿಕಲ್ ವಿಡಿಯೋದಲ್ಲಿ ಈ ರೀತಿಯಾದಂತಹ ಒಂದು ಕೆಮಿಸ್ಟ್ರಿ ಇದೆ. ಇನ್ನು ವಿಡಿಯೋ ಸಾಂಗ್ ಅಲ್ಲಿ ಯಾವ ರೀತಿ ಇದೆ, ಅವರ ಈ ಒಂದು ಸಾಂಗ್ ಅನ್ನ ವಿಡಿಯೋದಲ್ಲಿ ಯಾವಾಗ ನೋಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಕಾಯ್ತಿದ್ರು. ಸಿನಿಮಾ ರಿಲೀಸ್ ಅಂತೂ ತಡವಾಗಿದೆ, ಆದ್ರೆ ಈ ಹಾಡನ್ನ ವಿಡಿಯೋದಲ್ಲಿ ನೋಡೋದು ತಡವಾಗೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಈಗ ಯಶ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ಇರುವಂತದ್ದು. ಏಪ್ರಿಲ್ 2ನೇ ವಾರದಲ್ಲಿ ತಬಾಹಿ ಸಾಂಗ್ ಏನಿದೆ, ಆ ಒಂದು ಸಾಂಗಿನ ವಿಡಿಯೋ ಸಾಂಗ್ ಅನ್ನ ಬಿಡುವ ಮುಖಾಂತರ ಅಧಿಕೃತವಾಗಿ ಚಿತ್ರತಂಡ ಒಂದು ಪ್ರಚಾರದ ಕಾರ್ಯದಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದಾದ ನಂತರ ಮೇ ಮೊದಲ 2ನೇ ವಾರ ಅಥವಾ ಕೊನೆಯ ವಾರದಲ್ಲಿ ಟಾಕ್ಸಿಕ್ ಚಿತ್ರದ ಒಂದು ಟ್ರೈಲರ್ ಅನ್ನು ಕೂಡ ರಿಲೀಸ್ ಮಾಡಿ, ಅದಕ್ಕೂ ಮೊದಲು ಏಪ್ರಿಲ್ ಮಿಡ್ ಇಂದ ಮೇ ಒಳಗಡೆ
ಒಂದು ಮೊದಲಿಗೆ ಕನ್ನಡದಲ್ಲೇ ಈ ಒಂದು ಸಿನಿಮಾ ಪ್ಯಾನ್ ವರ್ಲ್ಡ್ ಸಿನಿಮಾ ಆದ್ರೂ ಕೂಡ ಕನ್ನಡದಲ್ಲೂ ಈ ಒಂದು ಸಿನಿಮಾ ಮೂಡಿ ಬಂದಿರುವ ಕಾರಣ ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡಿ, ಅದಾದ ನಂತರ ಹಾಲಿವುಡ್ ಅಂಗಳದಲ್ಲೂ ಪ್ರೆಸ್ ಮೀಟ್ ಮಾಡೋದಕ್ಕೆ ಒಂದು ಸಿದ್ಧತೆಗಳು ನಡೀತಿದೆ. ಆ ಎಲ್ಲ ಸಿದ್ಧತೆಗಳಿಗೆ ಮುಂಚೆ ಕರ್ನಾಟಕದಲ್ಲಿ ಒಂದು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡಿ, ಕನ್ನಡದ ಮೀಡಿಯಾಗಳನ್ನ ಇಂಟರಾಕ್ಟ್ ಮಾಡಿ, ಅಲ್ಲಿಂದ ಟಾಕ್ಸಿಕ್ ಸಿನಿಮಾ ಒಂದು ಅಧಿಕೃತವಾಗಿ ಒಂದು ಪ್ರಮೋಷನ್ ಕಾರ್ಯವನ್ನ ಮಾಡ್ತಾರೆ. ಸೊ ಅದರ ಜೊತೆಗೆ ಒಂದು ಸಿನಿಮಾದ ಹಾಡುಗಳಿರ್ಬೋದು, ಟ್ರೈಲರ್ ಇರ್ಬೋದು, ಎಲ್ಲವನ್ನು ಒಂದೊಂದಾಗಿ ಅಭಿಮಾನಿಗಳಿಗೆ ಕೊಟ್ಟು ಜೂನ್ 4ನೇ ತಾರೀಕು ಟಾಕ್ಸಿಕ್ ಸಿನಿಮಾವನ್ನ ಪ್ರೇಕ್ಷಕರಿಗೆ ಒಪ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದರೆಲ್ಲದರ ನಡುವೆ ಏಪ್ರಿಲ್ 2ನೇ ವಾರದಲ್ಲಿ ಒಂದು ಟಾಕ್ಸಿಕ್ ಚಿತ್ರದ ತಬಾಹಿ ಸಾಂಗ್ KR ಅಡ್ವಾಣಿ ರಾಕಿಂಗ್ ಸ್ಟಾರ್ ಅವರ ಒಂದು ಕೆಮಿಸ್ಟ್ರಿ ಯಾವ ರೀತಿಯಾಗಿ ಒಂದು ಸದ್ದು ಮಾಡಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಕೇವಲ ಲಿರಿಕಲ್ ವಿಡಿಯೋದಲ್ಲಿ ಅಷ್ಟು ಸದ್ದು ಮಾಡಿತ್ತು, ಇನ್ನ ವಿಡಿಯೋದಲ್ಲಿ ನೋಡಿದ್ರೆ ಅದು ಯಾವ ರೀತಿ ಇರುತ್ತೆ ಅನ್ನುವಂತ ಕುತೂಹಲವನ್ನ ಹೆಚ್ಚಿಸುವಂತ ಕೆಲಸಕ್ಕೆ ಈಗ ಟಾಕ್ಸಿಕ್ ಬಳಗ ಸಿದ್ಧವಾಗಿದೆ. ಏಪ್ರಿಲ್ ನಲ್ಲಿ ಒಂದು ಹಾಡು, ಮೇ ನಲ್ಲಿ ಟ್ರೈಲರ್ ನ ಬಿಟ್ಟು ಜೂನ್ ಮೊದಲ ವಾರ ಅಂದ್ರೆ 4ನೇ ತಾರೀಕು ಟಾಕ್ಸಿಕ್ ಸಿನಿಮಾವನ್ನ ವಿಶ್ವದಾದ್ಯಂತ ಒಂದು ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು, ಇಂಗ್ಲಿಷ್ ಅಲ್ಲೂ ಕೂಡ, ಹಿಂದಿಯಲ್ಲೂ ಕೂಡ ಯಶ್ ಅವರೇ ಡಬ್ ಮಾಡುವಂತ ಒಂದು ಸಾಧ್ಯತೆ ಇದೆ. ಸೊ ಇದೆಲ್ಲದರ ನಡುವೆ ಇದು ಬೇರೆ ಬೇರೆ ರೀಜನಲ್ ಭಾಷೆ ಅಂದ್ರೆ ಬೆಂಗಾಲಿ ಇರ್ಬೋದು, ಒರಿಸ್ಸಾದಲ್ಲಿರುವಂತಹ ಭಾಷೆಗಳು ಇರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಭಾಷೆಗಳಿಗೆ ಅಲ್ಲಿಯ ಕಲಾವಿದರ ಕೈಯಲ್ಲಿ ಡಬ್ ಮಾಡಿಸ್ತಾರೆ. ಆದ್ರೆ ಪ್ರಮುಖವಾಗಿ ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಇದಿಷ್ಟು ಭಾಷೆಗಳಿಗೆ ಯಶ್ ಅವರೇ ಡಬ್ ಮಾಡುವ ಮುಖಾಂತರ ಈ ಒಂದು ಟಾಕ್ಸಿಕ್ ಸಿನಿಮಾವನ್ನ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡೋದಕ್ಕೆ ಟಾಕ್ಸಿಕ್ ಬಳಗ ಪ್ಲಾನ್ ಮಾಡಿರುವಂತದ್ದು. ಅದರ ಮೊದಲ ಹಂತವೇ ಏಪ್ರಿಲ್ 2ನೇ ವಾರ ಟಾಕ್ಸಿಕ್ ಚಿತ್ರದ ತಬಾಹಿ ಸಾಂಗ್ ನ ವಿಡಿಯೋ ಅಭಿಮಾನಿಗಳಿಗೆ ಒಪ್ಪಿಸೋದಕ್ಕೆ ಟಾಕ್ಸಿಕ್ ಬಳಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿರುವಂತದ್ದು. ಇದು ಇವತ್ತಿನ ನಮ್ಮ ನ್ಯೂಸ್ 18 ಕನ್ನಡದ ಒಂದು ಡಿಜಿಟಲ್ ನ ಸಮಾಚಾರ ಆಗಿತ್ತು. ನಾಳೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಸಮಾಚಾರ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.